ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬೆಳಗ್ಗೆಯಿಂದಾನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಇನ್ನೂ ಫ್ರೆಶ್ ಅಪ್ ಏನೂ ಆಗಿಲ್ಲ. ಹುಡುಗರಿಗೆ ಸ್ಕೂಲಿಗೆ ಕಳಿಸ್ಬೇಕು. ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ, ಸೊ ಒಬ್ಬೊಬ್ರಿಗೆ ಒಂದೊಂದು ಐಟಮ್ ಮಾಡಿಸ್ಕೊಂಡು ತೊಗೊಂಡು ಬನ್ನಿ ಅಂತ ಹೇಳಿದಾರಂತೆ ನನ್ನ ದೊಡ್ಡ ಮಗಳು ಕ್ಲಾಸಲ್ಲಿ. ಅದಕ್ಕೆ ಅವಳು ಮಂಗಳೂರು ಬೋಂಡ ಮಾಡಿಕೊಡು ಅಂತ ಹೇಳಿ ರಾತ್ರಿಯಿಂದನೂ ತಲೆ ತಿಂದಿದ್ಲು. ಬಟ್ ನಾನು ಮಾಡಿಕೊಡಲ್ಲ ಅಂತ ಹೇಳಿದೆ. ಬಿಕಾಸ್ 20 ಜನ ಸ್ಟೂಡೆಂಟ್ಸ್ಗೆ ಮಾಡಬೇಕಂತೆ. ಒಬ್ಬೊಬ್ರಿಗೆ ಅಟ್ಲೀಸ್ಟ್ ಎರಡೆರಡು ಅಂತನಾದ್ರು ಲೆಕ್ಕ ಹಾಕೋಬೇಕು ತಾನೇ, ಇನ್ನು ಟೀಚರ್ಸಿಗೆ ಲೆಕ್ಕ ಹಾಕೊಳ್ಳಲ್ವಾ. ಸೊ ಅದಕ್ಕೆ ಸಲುವಾಗಿ ಮಾಡಿಕೊಡಲ್ಲ ಅಂತ ಹೇಳಿದೆ. ಆದರೆ ಅವಳು ಬಿಟ್ಟಿಲ್ಲ, ಬೇಕೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ಹೋಗ್ತಿದ್ದಾಳೆ. ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಮಂಗಳೂರು ಬೋಂಡನ. ಬೆಳಗ್ಗೆ ಕಲಸಿಟ್ಟಿದೆ. ಒಂದು ಗಂಟೆ ಟೈಮ್ 2 ಗಂಟೆ ಟೈಮ್ ಅದು ನೆನಿಬೇಕು, ಅಂಥಷ್ಟು ಚೆನ್ನಾಗಿ ಬರುತ್ತೆ. ಓಕೆ, ನಾನು ನೋಡಿ ತೋರಿಸ್ತೀನಿ. ನೋಡಿ ಮಂಗಳೂರು ಬೋಂಡ ಮಾಡ್ತಾ ಇದ್ದೀನಿ. ಇಲ್ಲಿ ಪುಳಿಯೋಗರೆ ಮಾಡಿದ್ದೀನಿ. ಎಲ್ಲ ಬಾಕ್ಸ್ಗೆ ಹಾಕಿ ಖಾಲಿ ಮಾಡಿಬಿಟ್ಟಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಮೊಸರನ್ನೂ ಮಾಡಿದ್ದೀನಿ. ನೋಡಿ ಇಲ್ಲಿ ಬಾಕ್ಸ್ಗೆ, ಇದು ನನ್ನ ಬಾಕ್ಸು, ಇದು ನನ್ನ ದೊಡ್ಡ ಮಗಳು ಬಾಕ್ಸು. ನನ್ನ ಚಿಕ್ಕ ಮಗಳು ನನಗೆ ಮೊಸರನ್ನ ಬೇಕು ಅಂದ್ಲು, ಸೊ ಅವಳಿಗೆ ಮೊಸರನ್ನ ಹಾಕಿದ್ದೀನಿ. ಸಾಂಬಾರು ಮಾಡಿದೆ. ನನ್ನ ಹಸ್ಬೆಂಡ್ಗೆ ಊಟ ಕೊಟ್ಟು ಕಳಿಸ್ಬೇಕಾಗಿತ್ತಲ್ಲ. ಬೇಳೆ ಮೂಲಂಗಿ ಹಾಕಿ ಸಾಂಬಾರು ಮಾಡಿದ್ದೀನಿ. ಈ ಬೇಳೆ ಎಲ್ಲ ಥರದ ಕಾಳು ಹಾಕಿ ಮಾಡಿದ್ರೂ ತಿನ್ನಲ್ಲ ನಮ್ಮ ಮನೆಯಲ್ಲಿ. ನನ್ನ ಹಸ್ಬೆಂಡ್ಗೆ ನಾನ್ ವೆಜ್ ಬಿಟ್ಟರೆ ವೆಜ್ಜಲ್ಲಿ ಬರೀ ಬೇಳೆನೇ ಇಷ್ಟ. ವಾರದಲ್ಲೂ ಒಂದು 2-3 ದಿನ ಅದನ್ನೇ ಮಾಡಿಕೊಟ್ರು ತಿಂತಾನೆ ಇರ್ತಾರೆ. ಅವ್ರಿಗೆ ಬೇಜಾರು ಆಗೋದೇ ಇಲ್ಲ. ಅವರಿಂದ ಅಡಿ ನಾವು ಬೇಳೆ ಸಾರು ತಿನ್ನೋದಾಗುತ್ತೆ ಅಷ್ಟೇ. ಜಾಸ್ತಿ ನಮ್ಮ ಮನೇಲಿ ಮಾಡೋದೇ ಬೇಳೆ ಸಾರು. ಅದಕ್ಕೆ ಒಂದೊಂದು ಸತಿ ಪ್ಲೈನ್ ಮಾಡ್ತೀನಿ, ಒಂದೊಂದು ಸತಿ ತರಕಾರಿ ಹಾಕ್ತೀನಿ, ಒಂದೊಂದು ಸತಿ ಹಿಂಗೆ ಮೂಲಂಗಿ ಹಾಕ್ತೀನಿ. ಅದರಲ್ಲೇ ಮಿಕ್ಸ್ ಮಾಡ್ತಿರ್ತೀನಿ ಅಷ್ಟೇ. ಏನಾದ್ರು ಒಂದು ಮಾಡಬೇಕಲ್ಲ. ಸೊ ಅವ್ರಿಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಹುಡುಗರಿಗೆ ತಿಂತವ್ರೆ. ತಿಂಡಿ ತಿಂತವಳೆ. ಇಲ್ಲೊಬ್ಳು ಅಲ್ಮುರ್ಗಿ ಹಾಕು, ಬಾಯಿಗೆ ಹಾಕು, ಬೇಗ ಟೈಮ್ ಆಯಿತು. ನೋಡಿ ಅಲ್ಲಿ ಅಲ್ಲೊಬ್ಳು ತಿಂತವಳೆ. ಇವತ್ತು ಕಲರ್ ಡ್ರೆಸ್, ಚಿಲ್ಡ್ರನ್ಸ್ ಡೇ ಆದ್ದರಿಂದ ಕಲರ್ ಡ್ರೆಸ್. ಸೊ ರೆಡಿ ಮಾಡಿ ಕಳಿಸ್ಬಿಟ್ಟು ಆಮೇಲೆ ನಾನು ರೆಡಿ ಆಗ್ತೀನಿ. ಓಕೆನಾ? ನೋಡಿ ಇದಿಷ್ಟಾಗಿದೆ. ಎಷ್ಟು ಹತ್ತಿರ ಒಂದು 30 ತನಕ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡುವ, ಎಷ್ಟು ಕೌಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಎಣಿಸಿಲ್ಲ. ಒಂದೊಂದು ಐಟಮ್ ಮಾಡ್ಕೊಂಡು ಬರೋಕ್ಕೆ ಹೇಳಿದಾರಂತೆ. ಮಜ್ಜಿಗೆ, ಅನ್ನ, ಸಾರು, ಆಮೇಲೆ ಎಲ್ಲರೂ ತಗೊಬರ್ತಾರ. ನನ್ನ ಜೀವ ತಿಂತಾಳೆ ಇವಳು. ಅಷ್ಟು ಚಪಾತಿ ಅನ್ನ ಎಲ್ಲ 20 ಸೀಟಿಗೆ 30 ಸೀಟಿಗೆ ಮಾಡಿಕೊಟ್ಟು ಕಳ್ಸೋಕ್ಕಾಗುತ್ತಾ? ಸುಮ್ಮನೆ ಹೇಳ ಮತ್ತು ಕೇಳಲ್ಲ ಇವಳು ಅಷ್ಟೇ. ಸೊ ಪರವಾಗಿಲ್ಲ, ನಾನು ಮಾಡಿಕೊಟ್ಟಿದ್ದೀನಿ. ಏನೋ ಅವ್ರ ಖುಷಿ. ಚಿಲ್ಡ್ರನ್ಸ್ ಡೇ ಬೇರೆ ಅಲ್ವಾ ಇವತ್ತು. ಬ್ಯಾಗೆಲ್ಲ ತೊಗೊಂಡೋಗಲ್ಲ, ಬರೀ ಲಂಚು, ಬರೀ ಗೇಮ್ಸ್ ಇರುತ್ತೆ ಅನಿಸುತ್ತೆ. ಏನೋ ಎಂಜಾಯ್ ಮಾಡ್ಕೊಂಡು ಬರಲಿ. ಹೆಂಗೆ ರೆಡಿ ಆಗೋರೆ ನೋಡಿ. ಸ್ಕೂಲ್ಗೆ ಹೋಗ್ತಾ ಇರೋದು, ಲಿಪ್ಸ್ಟಿಕ್ ಹಾಕೊಂಡು, ಐಲೈನರ್ ಹಾಕೊಂಡು. ಹೇಳಿದ್ರೆ ಇಲ್ಲ ಎಲ್ಲರೂ ರೆಡಿಯಾಗಿ ಬರ್ತಾರೆ. ಇಲ್ಲಿ ನೀನು ತಿರುಗು ಮೇಡಮ್, ಬನ್ನಿ ಇಲ್ಲಿ ಈ ಕಡೆ. ಇವಳ ಫೇಸ್ ನೋಡಿ ಅವಳಿಗೆ ಹೆಂಗೆ ಕಾಣ್ತಾ ಇದೆ ಅಂತ. ಹೈಲೈಟ್ ಎಲ್ಲ ಎದ್ದು ಕಾಣ್ತಾ ಇದೆ ಅವಳ ಫೇಸ್ಗೆ. ಐಲೈನರು ಎಲ್ಲ ಇವಳೇ ಹಾಕೊಂಡಿರೋದು. ನಾನು ಏನು ಮಾಡಿಕೊಟ್ಟಿಲ್ಲ. ಅಲ್ಲಲ್ಲಿ ಏನೋ ಸಿಕ್ಕಾಕೊಂಡೈತೆ. ಓಡ್ತಾರೆ, ಇನ್ನೂ ವ್ಯಾನ್ ಬಂದಿಲ್ಲ, ಇವಾಗ ಓಡ್ತಾರೆ. ಸೊ ನಾನಿವಾಗ ರೆಡಿಯಾಗಿದ್ದೀನಿ. ಹೋಗೋಕ್ಕೆ ಬಾಕ್ಸ್ ಎತ್ಕೊಳ್ಳೋಣ ಅಂತ ಹೇಳಿ ಬಂದೆ. ಸ್ಟಿಕ್ ಆಗಿಬಿಟ್ಟಿದೆ ಅಲ್ಲಿ. ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಕೋಡ್ಬೇಳೆ ಹಾಕೊಳ್ಳೋಣ. ಅವಳಿಗೆ ಮಂಗಳೂರು ಬೋಂಡ ಎಲ್ಲ ಅವಳಿಗೆ ಕೊಟ್ಟು ಕಳಿಸ್ತೆ. ಓಕೆ, ನಾವು ಒಂದು 4-5 ಇಟ್ಕೊಂಡು ಅವಳಿಗೆ ಕೊಟ್ಟು ಕಳಿಸ್ತೆ ಸಂಜೆಗೆ ಅಂತ ಹೇಳಿ. ಅಪ್ಪಗೆ ಇಟ್ಟಿದ್ದೀನಿ. ಅವ್ರ ಡ್ಯಾಡಿ ಹೋಗ್ಬಿಟ್ಟಿದ್ರು ಕೆಲಸಕ್ಕೆ. ಓಕೆನಾ? ಅದಕ್ಕೆ ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ ಕೋಡಲ್ಲ. ನೆಗಡಿ ಗಂಟಲು ಕಮ್ಮಿ ಆಗ್ತಾನೆ ಇಲ್ಲ. ಬಾಟ್ಲನ್ನೇ ಮರೆತು ಬಂದಿದ್ದೀನಿ ನಾನು ಕ್ಲಾಸಲ್ಲಿ. ನೋಡಿ ರೆಡಿಯಾಗಿದ್ದೀನಿ. ಶರ್ಟ್ ಆ್ಯಂಡ್ ಜೀನ್ಸ್ ಇದೀಗೆ ಇರೋದು, ಕ್ರಾಸ್ ಕಟ್ಟು. ಆಮೇಲೆ ಬಟನ್ ಕ್ರಾಸಾಗಿ ಹಾಕಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿಬಿಡಿ. ಓಕೆನಾ? ಎಲ್ಲೂ ಇರೋದೇ ಈ ಥರ ಕ್ರಾಸ್ ಸ್ಕೆಚ್. ಸೊ ಹೇಗೆ ಕಾಣ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊರಡೋಣ ಈಗ, ಬನ್ನಿ ಹೊರಡೋಣ. ಬೇಗನೆ ಬಂದಿದ್ದೀನಿ. 11:20ಗೆ. ನಾನು ಬೇಗ ಬಂದಿಲ್ಲ, ಬಸ್ ಬೇಗ ಬಂದುಬಿಟ್ಟಿದ್ದೆ. ಆದರೆ ಕೆಳಗಡೆ ಯಾರೂ ಇರಲಿಲ್ಲ, ಎಲ್ಲ ಮೇಲ್ಗಡೆ. ಯಾಕೆ ಕೆಳಗಡೆ ಇಲ್ಲದೆ ಇವತ್ತು ಮೇಲಿದ್ದೀರಾ? ಸುಮ್ಮನೆ
ಬೇಡ, ನಮಗೆ ಸ್ಪೆಷಲ ನೋಡಿ. ಡೋರ್ ಕ್ಲೋಸ್ ಆಗಿದೆ, ಇಲ್ಲಿ ವೆಯ್ಟ್ ಮಾಡ್ತವ್ರೆ. ಮೇಲೆ ಹೋಗಿರ್ತೀರ ರೂಮ್ಗೆ ಅಂತ ಬಂದೆ. ಲಾಕ್ ಮಾಡಿ ಅನ್ಸುತ್ತೆ ನೋಡೋಣ. ಓಕೆ, ಪರವಾಗಿಲ್ಲ, ಅದು ಆಗುತ್ತೆ. ಯಾಕೆ ಸಾರಿ? ಯಾಕೆ? ಇವ್ರದ್ದು ಯೂಟ್ಯೂಬ್ ಇದೆ, ಚಿಕ್ಕು ಚಾನಲ್ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಎಲ್ಲನೂ ಅಲ್ಲಿ ಲಾಕ್ ಮಾಡಿದ್ರು ಓಪನ್ ಮಾಡ್ತಾಯಿಲ್ಲ. ನಿನ್ನೆ ಚಪಾತಿ ಪಲ್ಯ ತಿಂದ್ರಾ? ಪಲ್ಯ ಚೆನ್ನಾಗಿದೆ. ನಿಜ? ಬಾಕ್ಸ್ ಕೊಟ್ಟಿದ್ದೆ ನಿನ್ನೆ ಅವ್ರಿಗೆ. ಅಲ್ಲೇ ಬೇಕ್ರಿ ಆಪೋಸಿಟೇ ಇತ್ತು ಫ್ರೆಶ್ ಜ್ಯೂಸು. ನೀವು ಇಲ್ಲೇ ನೋಡಿದ್ರಿ ನೋಡಿ, ಜ್ಯೂಸ್ ಕುಡಿಯೋಣ ಅಂದರೆ ಎಲ್ಲೋ ಕರ್ಕೊಂಡು ಹೋಗ್ತವ್ರೆ ಡೌನ್. ಅಲ್ಲೇ ಹೋಗ್ಬಿಡೋಣ ಬನ್ನಿ. ಆಪೋಸಿಟ್ ಯಾಕೋ ಸುಸ್ತಾಗ್ತಾಯಿತ್ತು. ಫ್ರೆಶ್ ಜ್ಯೂಸ್ ಇತ್ತು. ಬೇಕ್ರಿಲಿ ಕೇಳಿದೆ, ಅದು ಜ್ಯೂಸ್ ಇಲ್ಲ ಅಂದರು. ಅದಕ್ಕೆ ಫ್ರೆಶ್ ಜ್ಯೂಸ್ ಕುಡಿಯೋಣ ಅಂದರೆ ಎಲ್ಲೋ ಡೌನ್ ಕರ್ಕೊಂಡೋಗಿ ಈಗ ತಿರ್ಗಿ ಹಾಕ್ತಾಯಿದ್ವಿ. ಅಲ್ಲಿಂದ ಇಲ್ಲಿಗೆ ಏನು ಡೌನು ಬಂದುಬಿಟ್ರೆ ನಡ್ಕೊಂಡಾಗ ಯಾಕೋ ಸುಸ್ತಾಗ್ತಿದೆ. ಅವ್ರಿಗೂ ಸುಸ್ತಾಗ್ತಿದೆ ಅಂತೆ. ಇಲ್ಲಪ್ಪ, ನಾನು ಇವತ್ತು ಸ್ವಲ್ಪ ಎನರ್ಜಿ ಇದೆ. ಇದೆಯಾ? ಫುಲ್ ಆಫ್ ಎನರ್ಜಿ ಇದೆ ಅಂತ ಅವ್ರಿಗೆ. ನೆನ್ನೆ ನಡ್ಕೊಂಡು ಹೋದ್ನಲ್ಲ ನಾನು ಸಡನ್ನಾಗಿ, ಸಡನ್ನಾಗಿ ಸುಸ್ತಾಗೋದು ನನಗೆ. ಅಪ್ಪಿಂದ ಬಿಸಿಲಲ್ಲಿ ಹೋದ್ನಲ್ಲ, ಅದಕ್ಕೆ ನನಗೆ ಆಗ್ತಿರೋದು. ನನಗೆ ಬಿಸಿಲಲ್ಲಿ 70 ಡೌನ್ ಇದ್ದು ಅದಕ್ಕೆ ಸುಸ್ತಾಗ್ತಿದೆ ಅನ್ಸುತ್ತೆ. ಫುಲ್ ಸ್ವೆಟ್ ಆಗಿಬಿಟ್ಟಿದೆ ಇಲ್ಲೆಲ್ಲ. ನಾನು ಜ್ಯೂಸ್ ಕುಡಿಯೋಣ. ವಾಟರ್ ಮೆಲನ್ ತೊಗೊಂಡ್ವಿ ನೋಡಿ. ಒಂದು ತೊಗೊಳ್ಳಿ ಅಂದರೆ ಬೇಡ ಅಂತ ಅದರಲ್ಲೂ ಆಫ್ ಹಾಕಿದರೆ ಅದರಲ್ಲೂ ಬೊಗಿಸ್ತಾ ಇದ್ದಾರೆ ಇವರು. ಸರಿ ಇಲ್ಲಪ್ಪ ಹೇಳ್ತಾರೆ. ಯಾಕೆ ನನ್ನ ಸರಿ ಇಲ್ಲ? ಇನ್ಯಾರಂದರು? ನೀವೇ ನಾನೇನೋ ಹೇಳೋದು, ನಾನು ತಿನ್ನಲ್ಲ ಸರಿಯಲ್ಲ. ನಮ್ಮ ಮನೇಲಿ ಬಂದು ಕೇಳಿ, ನಾನು ತಿನ್ನಲ್ಲ ಸರಿಯಲ್ಲ ಅಂತ. ಆಪೋಸಿಟ್ ನಾನು ನೋಡಿ ಹೆಂಗೋರೆ ಅಂತ. ನೋಡಿ ಚೆನ್ನಾಗಿದ್ದೀರಾ, ಇಲ್ಲ ಅಂತಲ್ಲ. ಸ್ಟ್ರಾಂಗ್ ಆಗಬೇಕು ನೀವು ಇನ್ನು. ಇವತ್ತಿನ ಕ್ಲಾಸಲ್ಲಿ ಮೆಚ್ಯೂರ್ಡ್ ಮೇಕಪ್ ಇತ್ತು. ಅಂದರೆ ಬ್ರೈಡ್ ಅವರ ಅಮ್ಮ ಆ ಥರ ಮಾಡೋದು. ನನಗೆ ಪೂರ್ತಿ ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ. ಪುಳಿಯೋಗರೆ ಟೇಸ್ಟ್ ಮಾಡ್ತಾ ಇದ್ದಾರೆ ಇವರು. ಮಾಮೂಲಿ ಕೋಡ್ಬೇಳೆ, ಬೂಂದಿ, ಪಲಾವ್. ಓಪನ್ ಮಾಡಬೇಕಾ? ಅದು ಮೊಸರು ಬಜ್ಜಿ. ಇವ್ರು ಇನ್ನೂ ಓಪನ್ನೇ ಮಾಡಿಲ್ಲ. ಇವರು ಗೊತ್ತಾ, 12:40ಗೆ ಊಟಕ್ಕೆ ಬಿಟ್ಟಿದ್ದಾರೆ ಇವತ್ತು ಮ್ಯಾಮು. ಥಿಯರಿ ಆಯಿತು, ಪ್ರಾಕ್ಟೀಸ್ ಮಾಡಬೇಕಲ್ಲ, ಅದಕ್ಕೆ 12:40 ಊಟ ಮಾಡ್ಕೊಂಡು. ಏನು ಗೊತ್ತಾ, ಗ್ರೂಪಿಸಮ್ ಮಾಡ್ತಿದ್ದೀವಂತೆ ನಾವು. ಇಲ್ಲಿ ಕೂತಿದ್ದೀವಲ್ಲ, ಇಷ್ಟು ಒಂದು ಗ್ರೂಪ್ ಅಂತೆ, ಅಲ್ಲಿ ಕೂತಿದ್ದಾರಲ್ಲ ಅವರು ಒಂದು ಗ್ರೂಪ್ ಅಂತೆ. ಅವರು ಆ ಕಡೆ ಹೋಗಿ ಸಪ್ರೇಟಾಗಿ ಕೂತ್ಕೋತಾರೆ. ನಾವೇನು ಮಾಡೋಣ? ವಾಟ್ ಟು ಡು ಗೈಸ್, ನೀವೇ ಹೇಳಿ. ನಾವು ಯಾರನ್ನೂ ಆ ಥರ ಗ್ರೂಪಿಸಮ್ ಮಾಡೋದು. ನಾನು ಊಟ ಎಲ್ಲ ಮುಗೀತು, ಓಕೆನಾ? ಮೇಕಪ್ ಮಾಡಿಸ್ಕೋಬೇಕು, ಫೇಸ್ ವಾಶ್ ಮಾಡಿಸ್ಕೊಂಡು ಬಂದಿದ್ದೀವಿ. ಇವತ್ತು ಮೆಚ್ಯೂರ್ಡ್ ಮೇಕಪ್ ಅಂದರೆ ನಮ್ಮ ತಾಯಿ ಹಾಕೋ ಅಂತಾರೆ. ಏನು ಮಾಡೋಣ? ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಪೂರ ಮೇಕಪ್ ಆದಮೇಲೆ ತೋರಿಸ್ತೀನಿ ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ. ಹೌ ಇಸ್ ಮೈ ಲುಕ್? ಇವಾಗ ನೋಡಿ, ಇದು ನಮ್ಮದು ಮೇಕಪ್ ಎಲ್ಲ ನೋಡಿ. ಹೋಗ್ಬಿಡ್ತೀರಾ? ಸೆಟ್ಟಿಂಗ್ ಸ್ಪ್ರೇ ಮಾಡ್ತಾರೆ ಈಗ. ಮೇಕಪ್ ಎಲ್ಲ ಸೆಟ್ ಆಗೋಕ್ಕೆ ಸ್ಪ್ರೇ ಮಾಡ್ತಾರೆ. ಈ ಕಡೆನೂ ಕ್ಯಾಮ್ರಾ ಓಡ್ತಿದೆ, ಈ ಕಡೆನೂ ಕ್ಯಾಮ್ರಾ ಓಡ್ತಿದೆ. ಅವ್ರಲಾಗೂ ಅವ್ರು ಆನ್ ಮಾಡಿರ್ತಾರೆ. ಈ ಸೆಟ್ಟಿಂಗ್ ಸ್ಪ್ರೇನೇ ಓಪನ್ ಮಾಡಿ ಇವತ್ತು ಮಾಡಿದ್ದೀನಿ. ಒಳ್ಳೆ ಕೆಲಸ ಇದೆಲ್ಲ. ಏನಕ್ಕೆ ಇದು ತೆಗ್ದು ಎಸ್ಬಿಟ್ಟೋದಾಗೆ ಬೇರೆ ಅದೊಂದು ಮಾಡಿಕೊಂಡಿರ್ತಾನೆ. ನಾನು ಬರ್ಬೇಕಾದ್ರೆ ನಾನು ಅದೇ ಮಾಡೋದು. ನಾಳೆ ನಾನು ಅದೇ ಮಾಡೋದು. ಇವೆಲ್ಲ ತೆಗೆದು ಎಸ್ಬಿಟ್ಟು ಇವೆಲ್ಲ. ತೇಜು ಅವ್ರು ನೋಡಿ, ನೀವು ಕಣ್ಣು ಕೈ ಕವರ್ ಮಾಡ್ಕೊಳ್ರಿ. ಲಿಪ್ಸ್ಟಿಕ್ ಕಾಣ್ತಾನೆ ಇಲ್ಲ. ಇಷ್ಟೊಂದು ಲಿಪ್ಸ್ಟಿಕ್ ಹಾಕ್ಬಿಟ್ಟು ಕಾಣ್ತಿಲ್ಲ. ಈಗ ಕೊಟ್ಟರೆ ಮ್ಯಾಮು ಏನಿಲ್ಲ. ಹೌದು ನಿಜ. ಸ್ಟಿಕ್ಕರ್ ಶೂ ಬೇಡಪ್ಪ ನನಗೆ. ಈ ಥರ ಕ್ರಾಸಾಗಿ ಸ್ಟಿಕ್ಕರ್ ಹಾಕೋದು ತೊಗೊಬರ್ತೀನಿ. ಸ್ಟಿಕ್ಕರ್ ಇಲ್ಲ.
ಇವ್ರಿಗೆ 2 ಗಂಟೆ ಟೈಮ್ ಅಂತೆ ಮೇಕಪ್ ಮಾಡೋಕ್ಕೆ, ನನಗೆ 1 ಅವರ್ ಟೈಮ್ ಅಂತೆ. ಕ್ಲಾಸ್ ಮುಗೀತು, ಹೋಗ್ತಾ ಇದ್ದೀವಿ. ನಾನು ಫುಲ್ ವಿಡಿಯೋ ತೊಗೊಳಕ್ಕಾಗಲಿಲ್ಲ, ಮೇಕಪ್ಪು ಫಿನಿಷ್ ಮಾಡಿದ್ದು ಬಿಕಾಸ್ ಲೇಟ್ ಆಗೋಯ್ತು. ಅದರಿಂದ ನಮ್ಮದೇ ಲಾಸ್ಟ್ ಆಗಿದ್ದು, ಅದರಿಂದ ಅರ್ಜೆಂಟಲ್ಲಿ ಹೊರಡಿದ್ರಿಂದ ಮೇಕಪ್ ಫಿನಿಷ್ ಮಾಡಿದ್ದು. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಓಕೆನಾ? ಬಿಕಾಸ್ ಅವರು ಫಸ್ಟ್ ಮಾಡಿದ್ರಲ್ಲ, ಅವರು 2 ಅವರ್ಸ್ ಟೈಮ್ ತೊಗೊಂಡ್ರು. ನಾನು 1.25 ಗಂಟೆ ಟೈಮ್ ತೊಗೊಂಡೆ. ಆ್ಯಕ್ಚುಲಿ 3:30ಗೆ ಮುಗಿಬೇಕಾಗಿತ್ತು ಕ್ಲಾಸು. ಈ ಕಡೆ ಬನ್ನಿ, 4:15ಗೆ ಮುಗೀತು. ಅದಕ್ಕೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಮೇಕಪ್ ಮಾಡಿಕೊಂಡೆಲ್ಲ ರಿಮೂವ್ ಮಾಡಿದ್ದೀನಿ. ಇವಾಗ ಬಂದೆ ನಾನು ಜಸ್ಟು ಮನೆಗೆ. ಹುಡುಗರು ಆಲ್ರೆಡಿ ಬಂದಿದ್ದಾರೆ. ಇವತ್ತು ಚಿಲ್ಡ್ರನ್ಸ್ ಡೇ ಅಂತ ಹೇಳಿ ಬ್ಯಾಗೆಲ್ಲ ಕ್ಯಾರಿ ಮಾಡಿರಲಿಲ್ಲ ಅಲ್ಲ, ಸೊ ಬೇಗ ಬಂದಿದ್ದಾರೆ, ಟ್ಯೂಷನ್ ಇಲ್ಲ ಅಂತ ಹೇಳಿ. ನೋಡಿ, ಅವ್ರಿಗೆ ಚಿಲ್ಡ್ರನ್ಸ್ ಡೇ ದಿನ ಕಿಟ್ಕ್ಯಾಟ್ ಕೊಟ್ಟಿದ್ದಾರೆ, ಬಾಕ್ಸ್ ಕೊಟ್ಟಿದ್ದಾರೆ, ಫ್ಲವರ್ ಕೊಟ್ಟಿದ್ದಾರೆ. ಆ್ಯಂಡ್ ಬಾಕ್ಸ್ ಒಳಗಡೆನೇ ಒಂದು ಚಾಕ್ಲೇಟು, ಒಂದು ಕಿಟ್ಕ್ಯಾಟು ಹಾಕಿ ಕೊಟ್ಟಿದ್ದಾರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ಆವಾಗಲೇ ನೋಟಿಫಿಕೇಷನ್ ನಿಮಗೆ ಬರೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.